ನಮಸ್ಕಾರ, ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ವಿಭಿನ್ನವಾದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ನಿನ್ನೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲಿ ತುಪ್ಪದ ಹೀರೆಕಾಯಿ ಬಳ್ಳಿ ಇತ್ತು. ಅದರಲ್ಲಿ ಬಿಟ್ಟಂತಹ 4 ತುಪ್ಪದ ಹೀರೆಕಾಯಿನ ತಗೊಂಡು ಬಂದು ಒಂದು ಸ್ಪೆಷಲ್ ಆಗಿ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ. ಈ ತುಪ್ಪದ ಹೀರೆಕಾಯಿಯ ಎರಡೂ ಬದಿಯಲ್ಲಿ ಕಟ್ ಮಾಡಿಕೊಂಡು ಮುಳುಗಾಯಿ ಎಣ್ಣೆಗಾಯಿ ಮಾಡುವಾಗ ಹೇಗೆ 4 ಪೀಸ್ ಮಾಡ್ಕೊಳ್ತೀವಲ್ಲ ಆ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ 2 ಇಂಚಿನ ಅಳತೆಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಹೀಗೆ ಕಟ್ ಮಾಡಿಕೊಂಡಂತಹ ತುಪ್ಪದ ಹೀರೆಕಾಯಿಯನ್ನು ಒಂದರಲ್ಲಿ 4 ಪೀಸ್ ಆಗೋ ಥರ ಹೀಗೆ ಕಟ್ ಮಾಡ್ಕೊಳ್ಳಿ. ನಾವು 2 ಇಂಚು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ವಲ್ಲ ಅವನ್ನ ಈ ರೀತಿ ಪುನಃ ಕಟ್ ಮಾಡ್ಕೊಳ್ಳಿ. ನಂತರ ಒಂದು ಬಾಣಲೆಯಲ್ಲಿ ಇಷ್ಟು ಶೇಂಗಾ ಬೀಜ ತಗೊಂಡು ಫ್ರೈ ಮಾಡ್ಕೊಳ್ಳಿ. ಸ್ಟವ್ ಸಿಮ್ಮಲ್ಲೇ ಇರಲಿ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೈ ಮಾಡಿಕೊಂಡ ಶೇಂಗಾ ತಣ್ಣಗಾದ ನಂತರ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ. ಅದರ ಜೊತೆಗೆ 2 ಟೀ ಸ್ಪೂನ್ ಅಷ್ಟು ಪುಟಾಣಿ, ಅರ್ಧ ಒಳಕ್ಕೆ ಹಸಿ ಕೊಬ್ಬರಿ ತುರಿ. ನಾವು ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ, ಹಾಗಾಗಿ 8 ರಿಂದ 10 ಹಸಿಮೆಣಸಿನಕಾಯಿ ಹೀಗೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಅರ್ಧ ಲೋಟ ನೀರು ಹಾಕಿ ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆಗಿದ್ರೆ ಸಾಕು. ನಂತರ ಒಂದು ಬಾಣಲೆಗೆ ಮೊಸರು ನೀಡೋ ಚಮಚದಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕಿ ಹದವಾಗಿ ಕಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ, ಕರಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಒಂದು ಮೀಡಿಯಂ ಸೈಜಿನ ನೀರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಅದಕ್ಕೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೈ ಮಾಡ್ತಾ ಇದ್ದೀನಿ. ಈ ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟವ್ ಸಣ್ಣ ಉರಿಯಲ್ಲೇ ಇರಲಿ. ಇದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿ, 1 ಚಮಚ ಗರಂ ಮಸಾಲ ಇಲ್ಲ ಅಂದರೆ ಮನೆಯದೇ ಸಾಂಬಾರ್ ಪುಡಿ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡಿ. ಶೇಂಗಾ ಬೀಜ, ಪುಟಾಣಿ, ಕೊತ್ತಂಬರಿ ಸೊಪ್ಪು ಮಿಕ್ಸರ್ ಮಾಡ್ಕೊಂಡಿದ್ದಲ್ಲ ಅದನ್ನು ಕೂಡ ಈ ಒಗ್ಗರಣೆಗೆ ಸೇರಿಸ್ಕೊಂಡು, ಜಾರಲ್ಲಿ ಇನ್ನೊಂದು ಸ್ವಲ್ಪ ಮಸಾಲೆ ಉಳಿದಿತ್ತಲ್ಲ ಅದನ್ನು ಕೂಡ ನೀರು ಹಾಕಿ ತೊಳ್ಕೊಂಡು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಬೆಲ್ಲ ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡಿ. ನಂತರ ಇನ್ನೊಂದು ಬಾಣಲೆಗೆ ಮೊಸರು ನೀಡೋ ಚಮಚದಲ್ಲಿ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಹದವಾಗಿ ಕಾದ ನಂತರ ಇಲ್ಲಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ನಲ್ಲ ತುಪ್ಪದ ಹೀರೆಕಾಯಿನ ಅದರೊಳಗೆ ರೆಡಿ ಮಾಡ್ಕೊಂಡಂತಹ ಮಸಾಲೆಯನ್ನು ತುಂಬಿ ಹೀಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಅಷ್ಟೊತ್ತಿಗೆ ಬಾಣಲೆಯಲ್ಲಿ ಎಣ್ಣೆ ಹದವಾಗಿ ಕಾದಿತ್ತು. ಅದಕ್ಕೆ ಅರ್ಧ ಚಮಚ ಸಾಸಿವೆ ಹಾಕಿ ರೆಡಿ ಮಾಡಿಕೊಂಡಂತಹ ಮಸಾಲೆ ತುಂಬಿದಂತಹ ತುಪ್ಪದ ಹೀರೆಕಾಯಿಯನ್ನು ಸೇರಿಸಿ ಲಿಡ್ಡಿಂದ ಕ್ಲೋಸ್ ಮಾಡಿ. 3-4 ನಿಮಿಷದ ನಂತರ ಲಿಡ್ಡನ್ನು ಓಪನ್ ಮಾಡಿ. ತುಪ್ಪದ ಹೀರೆಕಾಯಿ ಸ್ವಲ್ಪ ಮಾಗಿರೋ ಹಾಗೆ ಕಾಣಿಸುತ್ತೆ. ಅದಕ್ಕೆ ಇನ್ನು ಉಳಿದಂತಹ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೊಂಡು ನಿಮಗೆ ಎಷ್ಟು ರಸ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಹೀಗೆ ರೆಡಿಯಾದಂತಹ ಪಲ್ಯವನ್ನು ಲಿಡ್ಡಿಂದ ಕ್ಲೋಸ್ ಮಾಡಿ 3-4 ನಿಮಿಷದ ತನಕ ಬೇಯಿಸಿ. ಪಲ್ಯ ಹೀಗೆ ಕುದಿಯಲು ಶುರುವಾದಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಮುಳುಗಾಯಿ, ಬೆಂಡೆಕಾಯಿ, ಹೊಟ್ಟೆ ಮೆಣಸಿನಕಾಯಿ, ಎಣ್ಣೆಗಾಯಿ ಮಾಡಿದ್ರೂ ಕೂಡ ಇಷ್ಟು ರುಚಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ರುಚಿಯಾಗಿರ್ತವೆ. ಖಂಡಿತವಾಗ್ಲೂ ನನ್ನ ಪ್ರೀತಿಯ ವೀಕ್ಷಕರೇ, ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಮಗೆ ನಿಮ್ಮ ಸಹಕಾರ ಅತಿ ಅವಶ್ಯಕವಾಗಿ ಬೇಕಾಗಿದೆ. ಹಾಗಾಗಿ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.